ಧರ್ಮಸ್ಥಳದ ಪಾಯಿಂಟ್ ನಂಬರ್ 6 ನಲ್ಲಿ ಅಸ್ಥಿಪಂಜರದ ಕುರುಹಿಗೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆಗಳಾಗ್ತಾ ಇದೆ. FSL ತಜ್ಞರು ಅಲ್ಲಿ ಬುರುಡೆ ಸಿಕ್ಕಿದ ತಕ್ಷಣ, ತಲೆ ಬುರುಡೆನೋ ಅಥವಾ ಬೇರೆ ಬೇರೆ ಭಾಗನೋ ಸಿಕ್ಕಿದ ತಕ್ಷಣ ಅದನ್ನು ಸಂಗ್ರಹಿಸ್ತಾರೆ. ಫಸ್ಟ್ ಅದನ್ನು ಸೆಕ್ಯೂರ್ ಮಾಡ್ಕೊಳ್ತಾರೆ, ಒಂಚೂರು ಡ್ಯಾಮೇಜ್ ಆಗದಿರಂಗೆ. ಯಾಕಂದರೆ ಸುಮಾರು ವರ್ಷ ಆಗೋಗಿದೆ, ಸಾಕ್ಷಿಗಳು ಬೇಕು, ಜೋಡಣೆ ಮಾಡಬೇಕು. ಆಮೇಲೆ ಕರ್ನಾಟಕದ ಸರ್ಕಾರದ ಬಳಿ ಒಂದು ಡೇಟಾ ಬೇಸ್ ಇರುತ್ತೆ, ಎಲ್ಲರದು DNA ಸಂಬಂಧಪಟ್ಟಂತೆ ಡೇಟಾ ಬೇಸ್ ಇರುತ್ತೆ. ನಮ್ಮ ಹತ್ರನೂ ಇರುತ್ತೆ ಒಂದು. ಎರಡನೇದು ಸೆಂಟ್ರಲ್ ಹತ್ರ ಕೂಡ ಡೇಟಾ ಬೇಸ್ ಇರುತ್ತೆ. ಆ DNA-ಗಳಿಗೆ ಏನಾದರೂ ಮ್ಯಾಚ್ ಮಾಡೋದಕ್ಕಾಗುತ್ತಾ, ಸಿಗುತ್ತಾ ಅನ್ನೋದನ್ನ ಫಸ್ಟ್ ನೋಡ್ತಾರೆ. ಅಥವಾ ಕಂಪ್ಲೇನೆಂಟ್ಸ್ ಯಾರಾದರೂ ಬರ್ತಾರಾ ಅಂತ. ಸುಮಾರು ಕ್ರೈಮ್ ಕೇಸ್ನಲ್ಲಿ ಈ ಥರ ಯಾವುದೋ ಒಂದು ಅಸ್ಥಿಪಂಜರ ಸಿಕ್ಕಿ, ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಪರ್ಚೇಸ್ ಮಾಡಿದ್ದೊಂದು ಬಟ್ಟೆ ರೀತಿಯಾದಂತಹ ಒಂದು ಮೆಟೀರಿಯಲ್ ಸಿಕ್ಕಿ ಇಡೀ ಪ್ರಕರಣ ಸಾಲ್ವ್ ಆಗಿದ್ದಿದೆ ಕರ್ನಾಟಕದ ಇತಿಹಾಸದಲ್ಲಿ. ಸೊ ಹಂಗೇನಾದರೂ ಇದಾಗುತ್ತಾ? ಅಥವಾ ಕೇರಳದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ, ಈಚರು ವಾರಿಯರ್ ಅಂತ. ಆ ಥರ ಕೇಸ್ ಥರ ಏನಾದರೂ ಆಗುತ್ತಾ ಇದು? ವೆರಿ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ. ಸದ್ಯಕ್ಕಂತೂ ಬಿಗ್ ಡೆವಲಪ್ಮೆಂಟ್. ನೋಡೋಣ ಪಾಯಿಂಟ್ ನಂಬರ್ 6ರಲ್ಲೇ ಈ ಕತೆ ಆದರೆ ಉಳಿದ 7 ಪಾಯಿಂಟ್ಗಳಲ್ಲಿ ಏನು ಕತೆ ಅಂತ. SIT ಅಧಿಕಾರಿಗಳಿಗಿರುವಂತಹ ಅತಿ ದೊಡ್ಡ ಸವಾಲಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಪ್ರಕರಣ ಭೇದಿಸೋದಕ್ಕೆ ಈ ಅಸ್ಥಿಪಂಜರ, ಮಾನವ ದೇಹದ ಅಸ್ಥಿಪಂಜರದ ಅವಶೇಷಗಳು ಸಹಾಯ ಮಾಡುತ್ತಾ? ಫಸ್ಟ್ ವಿಕ್ಟಿಮ್ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ. ವಿ ವಿಲ್ ಕಾಲ್ ದೆಮ್ ಆಸ್ ಅ ವಿಕ್ಟಿಮ್ ಫಾರ್ ಆಫ್ ನೌ. ವಿಕ್ಟಿಮ್ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಆತನ ಅಂತ್ಯ ಅಥವಾ ಆಕೆಯ ಅಂತ್ಯ ಹೇಗಾಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನ ಭೇದಿಸಬೇಕಾಗಿರುವಂತಹ ಅತಿ ದೊಡ್ಡ ಸವಾಲು, ಚಾಲೆಂಜ್ SIT ಮುಂದಿದೆ. ನಾವು ಹೇಳ್ತಾ ಇದ್ವಿ ಆಗ್ಲಿಂದ ಕೂಡ, ಅವರು ಒಂದು ಸ್ವಲ್ಪ ಪಜಲ್ಗೆ ರಿಲೇಟೆಡ್ ಆಗಿ ಏನಾದರೂ ಒಂದಷ್ಟು ಕೀಸ್ ಸಿಕ್ಕಿದ್ರೂ ಸಾಕಲ್ಲಿ, ಲೀಡ್ ಸಿಕ್ಕಿದ್ರೂ ಸಾಕು, ತನಿಖೆ ಈಸಿಯಾಗಿ ಹೋಗುತ್ತೆ. ನಮಗದು ಸವಾಲು ಅನಿಸುತ್ತೆ. ಬಟ್ ಈಗ ಒಂದ್ಸಲ ಅಸ್ಥಿಪಂಜರ ಸಿಕ್ಕಿದ ಮೇಲೆ ಅವರು ಅದನ್ನು FSLಗೆ ಕಳಿಸ್ತಾರೆ, ಅಲ್ಲಿಂದ ಡೇಟಾ ಬರುತ್ತೆ. ಆಮೇಲೆ ಮುಂಚೆ ಸಿಕ್ಕಿತ್ತಲ್ಲ ಒಂದು ತಲೆ ಬುರುಡೆ ಆತ ತಂದಿದ್ನಲ್ಲ, ಅದ್ರದ್ದು ರಿಸಲ್ಟ್ ಬರಬೇಕಾಗಿದೆ. ಸೊ ಆ ಪಜಲ್ಗಳನ್ನು ಜೋಡಿಸ್ತಾ ಹೋಗ್ತಾರೆ. ಈಗ ಅದು ಪಜಲ್ ಫಾರ್ಮಲ್ಲಿ ನಮಗೆ ಕಾಣಿಸ್ತಾ ಇದೆ. ನಮಗೆ ಕಾಣಿಸ್ತಿರೋದು ಏನಂದರೆ ಒಂದು ಅಸ್ಥಿಪಂಜರದ ಅವಶೇಷ. ಇನ್ನೂ ಎಕ್ಸಾಕ್ಟಾಗಿ ಕಣ್ಣಿಗೆ ಕಾಣಿಸಿಲ್ಲ, ಬಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಪ್ರಕಾರ ನಾವು ಹೇಳ್ತಾ ಇರೋದು. ಅದನ್ನು ಜೋಡಿಸ್ತಾ ಹೋಗ್ತಾರೆ, ಅದನ್ನು ಸೆಕ್ಯೂರ್ ಮಾಡ್ತಾ ಹೋಗ್ತಾರೆ. ಫಸ್ಟು ಹೆಡ್ ಟು ಟೋ ಸ್ಕಲ್ಗಳು ಸಿಗುತ್ತಾ, ಬೋನ್ಗಳು ಸಿಗುತ್ತಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಒಂದೇ ಜಾಗದಲ್ಲಿ ಒಂದೇ ಶವ ಸಿಗುತ್ತಾ ಅಥವಾ 3-4 ಸಿಗುತ್ತಾ ಅನ್ನೋದನ್ನ ನೋಡ್ತಾರೆ. ಅದಕ್ಕೆ 9 ಅಡಿ 10 ಅಡಿ ಹೋಗೋದಕ್ಕೆ ರೆಡಿ ನಾವು ಅಂತ ಹೇಳ್ತಾ ಇರೋದು. ಬಿಕಾಸ್ ಆತ ಹೇಳ್ಕೊಂಡಿರೋ ಪ್ರಕಾರ ಒಂದೊಂದು ಪಾಯಿಂಟ್ನಲ್ಲಿ ಮಿನಿಮಮ್ ಅಂದರೆ 3-4 ಶವಗಳನ್ನು ನಾನು ಹೂತಾಕಿದ್ದೀನಿ, ಮನ್ಸಿಗೆ ಬಂದಂಗೆ ಹೂತಾಕಿದ್ದೀನಿ, ಕೆಲವೊಂದು ಸುಟ್ಟಾಕಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಇದೊಂದೇ ಜಾಗದಲ್ಲಿ ಒಂದು ದೇಹಕ್ಕೆ ಸಂಬಂಧಪಟ್ಟಂತಹ ಕಳೆಬರಗಳಿಗಿಂತ ಜಾಸ್ತಿ ಸಿಕ್ಕಿದ್ರೆ ಅಗೇನ್ ಇಟ್ ಈಸ್ ವೆರಿ ಹೈಲಿ ಸಸ್ಪಿಷಿಯಸ್. ಸಾಧ್ಯತೆಗಳಿದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಆಮೇಲೆ ಆ ಬೋನ್ ವೇರಿಯೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ತಂದಿದ್ದ, ಇದೇ ಗ್ರಾಮದವ್ರದ, ಬೇರೆ ಗ್ರಾಮದವ್ರದ, ಅದನ್ನು ಚೆಕ್ ಮಾಡ್ತಾರೆ. ತೀರಾ ಮೈನ್ಯೂಟ್ ಡೀಟೇಲ್ಸನ್ನು, ಕಣ್ಣಿಗೆ ಕಂಡ ಮೂಳೆಗೆ ಸಂಬಂಧಪಟ್ಟಂಥ ಟೆಸ್ಟಿಂಗ್ ಮಾಡ್ತಾರೆ. ನಮ್ಮ ಕಣ್ಣಿಗೆ ಕಾಣದ ಕೇವಲ ಮೈಕ್ರೋಸ್ಕೋಪಿಂಗ್ ವಿಚಾರದಲ್ಲಿ ಸಿಗುವಂತಹ ಪಾರ್ಟಿಕಲ್ಸನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೈದ್ಯರು. ನೋಡಿ, ಬಂತು ಮಾಹಿತಿ. ಪುರುಷ ಮೂಳೆಯೇ ಸಿಕ್ಕಿರೋ ಬಗ್ಗೆ ಅನುಮಾನ. ನಾನು ಹೇಳಿದ್ನಲ್ಲ, ಸ್ಪಾಟಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮಹಿಳೆಯರ ಮೂಳೆಗಿಂತ ಪುರುಷರ ಮೂಳೆಯೇ ಹೆಚ್ಚಾಗಿರಬಹುದು ಇದು ಅಂತ ಶಂಕೆ ಅಂತೆ. ಹೀಗಾಗಿ ಇದು ಪುರುಷನ ಮೂಳೆ ಇರಬಹುದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೈದ್ಯರು. ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಅನಾಟಮಿ ಓದ್ಕೊಂಡಿರೋ ವೈದ್ಯರಲ್ಲಿ ಇರ್ತಾರೆ, ಮೂಳೆ ನೋಡಿದ ತಕ್ಷಣ ಹೇಳ್ತಾರೆ ಅದು ಮೇಲ ಫೀಮೇಲ್ ಕ್ಯಾಟಗರಿನಾ ಅಂತ. ಓಕೆ, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಅವರು ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನವೀನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಈಗಷ್ಟೇ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಸ್ಥಿಪಂಜರದ ಕೆಲ ಭಾಗಗಳು ಸಿಕ್ಕಿದೆ ಅಂತ. ಸೊ ಇಂಥ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದ ತಕ್ಷಣನೇ FSL ತಜ್ಞರು ಮೊದಲು ಮಾಡುವಂತಹ ಪ್ರಾಸೆಸ್ ಏನು ಅಂತ ಹೇಳ್ಬೋದಾ? ಅಲ್ಲಲ್ಲ, ಇದು FSL ತಜ್ಞರಿಗಿಂತ ಇದು ಫೋರೆನ್ಸಿಕ್ ಮೆಡಿಸಿನ್ ಅಂಡ್ ಟಾಕ್ಸಿಕಾಲಜಿ, ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಇದೆ. ಅದು ಪೋಸ್ಟ್ ಮಾರ್ಟಮ್ ಟಾಪ್ಸಿ ಸರ್ಜನ್ ಅಂತ ಹೇಳ್ತಾರಲ್ಲ, ಅವ್ರು ಆಕ್ಚುಲಿ ಅದನ್ನ ಎಕ್ಸಾಮಿನ್ ಮಾಡ್ತಾರೆ. ಅವ್ರು ಆಕ್ಚುಲಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಅದನ್ನ ತಗೊಂಡು ಫಸ್ಟ್ ಬೋನ್ಸ್, ಅದೇ ವೆದರ್ ಇಟ್ ಈಸ್ ಅನ್ ಅನಿಮಲ್ ಬೋನ್ ಆರ್ ಎನ್ ಹ್ಯೂಮನ್ ಬೋನ್ ಅಂತ ಅಂದ್ಬಿಟ್ಟು ಫಸ್ಟ್ ಕಂಡಿಡಿತಾರೆ. ಅದಾದ್ಮೇಲೆ ಹ್ಯೂಮನ್ ಆದ್ಮೇಲೆ ಅದು ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್
ಅದು ಮೇಲ್ ಬೋನ್ ಇಲ್ಲಾಂದ್ರೆ ಫಿಮೇಲ್ ಬೋನ್ ಅಂತ ಅನ್ಬಿಟ್ಟು ಅಲ್ಲೇನೆ ನೋಡ್ಬಿಟ್ಟು ನಾವ್ ಹೇಳ್ಬೋದು ನಾವು. ಅದಾಗದ್ಮೇಲೆ ನೆಕ್ಸ್ಟ್ ಏಜ್ ಹೇಳ್ಬೋದು, ಯಾವ್ದ್ ಏಜ್ ಆಗಿರ್ಬೋದು, ವಯಸ್ಸು ಎಷ್ಟಿರ್ಬೋದು ಅಂತ ಅನ್ಬಿಟ್ಟು ಒಂದು ಅಂದಾಜಾಗೆ ನೋಡ್ಬಿಟ್ಟು ನಾವು ಅದೊಂಚೂರು ಇದಿದೆ, ಫೀಚರ್ಸ್ ಇದೆ, ಅದನ್ನೆಲ್ಲಾನು ನಾವು ನೋಡ್ಬಿಟ್ಟು ಅದ್ರಲ್ಲಿ ವಯಸ್ಸು ಎಷ್ಟಿರ್ಬೋದು ಅಂತ ಅನ್ಬಿಟ್ಟು ಅದನ್ನ ಹೇಳ್ಬೋದು. ಅದಾಗದ್ಮೇಲೆ ಏನಾದ್ರು ಕಂಪ್ಲೀಟ್ ಸ್ಕೆಲಿಟನ್ ಇದ್ರೆ ಇಲ್ಲಾಂದ್ರೆ ಬರೀ ಸ್ಕಲ್ ಸಿಕ್ಕಿದ್ರೆ ಯಾವ್ದೇ ಒಂದ್ ಬೋನ್ ಸಿಕ್ಕಿದ್ರು ಒಂದು ಅಪ್ರಾಕ್ಸಿಮೇಟ್ಲಿ ಏನ್ ಸ್ಟೇಚರ್ ಇರ್ಬೋದು ಅಂತ ಅನ್ಬಿಟ್ಟು ಅದನ್ನು ನಾವ್ ಹೇಳ್ಬೋದು. ಅದಾಗದ್ಮೇಲೆ ನೆಕ್ಸ್ಟ್ ಏನಾದ್ರು ಫ್ರಾಕ್ಚರ್ ಆಗಿದ್ರೆ ಇಲ್ಲ ಮೂಳೆ ಗೀಳೆ ಏನಾದ್ರು ಮುರಿದಿದ್ರೆ ಏನಾದ್ರು ಇದ್ರೆ ಏನಾದ್ರು ಅದರಿಂದ ಏನಾದ್ರು ಸಾವು ಸಂಭವಿಸುತ್ತಿದ್ದ ಏನು ಅಂತ ಅನ್ಬಿಟ್ಟು ಅದನ್ನ ನೋಡ್ಕೊಂಡು ಅದನ್ನು ಒಂದು ಹೇಳ್ಬೋದು ಒಂದು ನಾವು. ಹಾಗೆ ಇಷ್ಟು ಮಾಡ್ಬೋದು ಇಷ್ಟನ್ನ. ಆಮೇಲೆ ಅದನ್ನು ಬೇಕಾದ್ರೆ ನೆಕ್ಸ್ಟ್ ಯಾವಾಗ ಆಕ್ಚುಲಿ ಎಷ್ಟು ಈ ಬೋನ್ಸ್ ಅಂತ ಏನ್ ಬಂದಿದೆ ಅಂತ ಅಂದ್ರೆ ಏಜ್ ಕಂಡುಹಿಡಿಬಹುದು ನಾವು. ಇಷ್ಟು ಮಾಡ್ಬೋದು. ಸರ್, ಈಗಷ್ಟೇ ನಮ್ಗೊಂದು ಮಾಹಿತಿ ಸಿಕ್ತು, ಅಲ್ಲಿದ್ದಂತಹ ವೈದ್ಯರು ಹೇಳ್ತಾ ಇದ್ರಂತೆ ಇದು ಪುರುಷರಿಗೆ ಸಂಬಂಧಪಟ್ಟಂತಹ ಬೋನ್ಸ್ ಸದ್ಯಕ್ಕೆ ಸಿಕ್ಕಂಗಿದೆ ಅಂತ. ಅಂದ್ರೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಸ್ಟ್ ಬೋನ್ ಬಂದಿದೆಯಲ್ಲ ನೋಡ್ಕೊಂಡು ಇನಿಷಿಯಲ್ ಆಗಿ ಹಾಗೇನೇನೆ ಅದನ್ನು ಹೇಳ್ಬೋದು ನಾವು. ಅದನ್ನ ಏನೇನ್ ನೋಡ್ತಾರೆ ಸರ್? ಏನ್ ಮಾನದಂಡ ಇಟ್ಕೊಂಡು ಅದು ಪುರುಷಂದು ಇದು ಮಹಿಳೆದು ಅಂತ ಹೇಳಲಾಗುತ್ತೆ? ಅದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಇರುತ್ತೆ. ಅದು ಮೇಲ್ಗೆ ಮತ್ತೆ ಫಿಮೇಲ್ಗೆ ಡಿಫ್ರೆನ್ಶಿಯೇಟಿಂಗ್ ಫೀಚರ್ಸ್ ಅಂತ ಇರುತ್ತೆ. ಈಗ ಸ್ಕಲ್ಲು ಮತ್ತೆ ಈಗ ಹಿಪ್ ಬೋನ್ ಅಂದ್ರೆ ಪೆಲ್ವಿಸ್, ಆಮೇಲೆ ಲಾಂಗ್ ಬೋನ್ಸ್, ಇಷ್ಟು ಇದ್ ಮೂರನ್ನು ಇರ್ತವೆ. ಅದನ್ನ ನೋಡ್ಕೊಂಡು ನಾವು ಆ ಡಿಫ್ರೆನ್ಶಿಯೇಟಿಂಗ್ ಫೀಚರ್ಸ್ ಅಲ್ಲಿ ಈಗ ಮೇಲ್ಗೆ ಮತ್ತೆ ಫಿಮೇಲ್ಗೆ ಒಂದೊಂದಿಷ್ಟು ಇರುತ್ತೆ, ಅದು ಒಂಚೂರು ವ್ಯತ್ಯಾಸ ಇರುತ್ತೆ. ಅದು ಏನಾದ್ರೂ ಅದು ಚಿಕ್ಕ ಏಜ್ ಆದ್ರೆ ಅಡೋಲಸೆಂಟ್ಸ್ ಅಂತ ಅಂದ್ರೆ ಒಂಥರ ಮಿಕ್ಸ್ಡ್ ಫೀಚರ್ಸ್ ತರ ಇರುತ್ತೆ, ಗಂಡು ಹೆಣ್ಣು ಎರಡು ತರದ್ರಲ್ಲೂ ಇರುತ್ತೆ. ಅಡಲ್ಟ್ ಏನಾದ್ರು ಆಗಿದ್ರೆ ಅವಾಗ ಕ್ಲಿಯರ್ ಕಟ್ ಇರುತ್ತೆ. ಈಗ ನಮ್ಗೆ ಕಂಪ್ಲೀಟ್ ಸ್ಕೆಲಿಟನ್ ಸಿಕ್ಕಿದ್ರೆ 100% ನಾವ್ ಹೇಳ್ಬೋದು ಅದು ಮೇಲೋ ಫಿಮೇಲೋ ಅಂತ ಅನ್ಬಿಟ್ಟು. ಈ ಸ್ಕಲ್ಲು ಮತ್ತೆ ಈ ಹಿಪ್ ಬೋನ್ ಎರಡು ಸಿಕ್ಕಿದ್ರೆ ಅದು ನಾವೊಂದು 98% ನಾವ್ ಹೇಳ್ಬೋದು. ಇಲ್ಲ ಬರೀ ಸ್ಕಲ್ ಸಿಕ್ಕಿದ್ರೆ ಒಂದು 90% ನಾವ್ ಹೇಳ್ಬೋದು. ಅದನ್ನೇ ನೋಡ್ಕೊಂಡು ಆ ಫೀಚರ್ಸ್ ಡಿಫ್ರೆನ್ಶಿಯೇಟಿಂಗ್ ಫೀಚರ್ಸ್ ಇದೆ ಒಂದೊಂದು, ಅದನ್ನ ನೋಡ್ಕೊಂಡು ಈಗ ಆ ಫೀಚರ್ಸ್ ಎಲ್ಲ ನೋಡ್ಕೊಂಡು ನಾವು ಅದನ್ನ ಮೇಲೋ ಇಲ್ಲ ಫಿಮೇಲೋ ಅಂತ ಅನ್ಬಿಟ್ಟು ನಾವು ಹೇಳ್ಬೋದು ನಾವು ಅದನ್ನ. ಸರ್, ಸಾಮಾನ್ಯವಾಗಿ ಈಗ ಇಲ್ಲಿ ಒಂದೆರಡು ಮೂಳೆಗಳ ಭಾಗ ಸಿಕ್ತು ಅಂತ ಕೇಳ್ಪಡ್ತಾ ಇದೆ. ಸ್ಕಲ್ ಟು ಟೋ ಒಂದೇ ಜಾಗದಲ್ಲಿ ಇರೋ ಚಾನ್ಸಸ್ ಇರುತ್ತಾ? ಇದ್ರೆ ಎಷ್ಟು ಫೀಟ್ ಅಥವಾ ಎಷ್ಟು ಅಡಿ ಆಳ ಅಗಲದಲ್ಲಿ ಇರಬಹುದು, ಬೇರೆ ಬೇರೆ ಭಾಗಗಳು ಇರಬಹುದು ಅಂತ? ಏನ್ ಸಿಕ್ಕಿದೆ? 2-3 ಮೂಳೆ ಭಾಗಗಳು ಸಿಕ್ಕಿದೆ ಅಂತ ಕೇಳ್ಪಡ್ತಾ ಇದ್ವಿ. ಸೊ ನನ್ನ ಪ್ರಶ್ನೆ ಇರೋದು ಸ್ಕಲ್ ಟು ಟೋ ಇಲ್ಲೇ ಇರಬಹುದು ಅಂತ ಫೈಂಡ್ ಔಟ್ ಮಾಡೋಕ್ಕೂ ಸಾಧ್ಯ ಇದೆಯಾ ಅಂತ? ಅಲ್ಲ, ಅದನ್ನ ತೆಗಿಬೇಕಲ್ಲ, ಅದು ಕ್ಲಿಯರ್ ಆಗಿ ಅದನ್ನ ಎಕ್ಸುಮೇಷನ್ ಮಾಡಿದ್ರೆ ಎಷ್ಟು ಬೋನ್ಸ್ ಇದೆಯಾ ಎಷ್ಟು ಉಳಿದಿದೆ ಅಂತ ಅನ್ಬಿಟ್ಟು ಅದನ್ನ ತೆಗೆದು ಮಾಡ್ಬೇಕಷ್ಟೇ. ಈಗ ಆ ಮಣ್ಣಿನ ಲೇಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್ ಸಿಕ್ಕಿರುವಂತಹ ಮಣ್ಣಿನ ಲೇಯರ್. ಏನಾದ್ರು ಪಾಯ್ಸನ್ ಏನಾದ್ರು ಆಗಿದೆ, ಪಾಯ್ಸನ್ ಇಂದ ಏನಾದ್ರು ಡೆತ್ ಆಗಿದ್ದಿದ್ರೆ ಅದಕ್ಕೆ ಈಗ ಸಿನ್ಸ್ ಅದು ಈಗ ಸ್ಕೆಲಿಟನೈಸ್ ಆಗಿರೋದ್ರಿಂದ ಆ ಸಾಯಿಲ್ ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಟೆಸ್ಟ್ ಮಾಡಿ ಅದ್ರಲ್ಲಿ ಏನಾದ್ರೂ ಪಾಯ್ಸನ್ ಏನಾದ್ರೂ ಡಿಟೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡು ಅದೇನಾದ್ರೂ ಅದರಿಂದ ಏನಾದ್ರೂ ಸಾವು ಸಂಭವಿಸಿದ್ಯಾ ಏನು ಅಂತ ಅನ್ಬಿಟ್ಟು ನೋಡ್ಕೊಂಡು ಹೇಳ್ಬೋದು ನಾವು. ಆಲ್ ರೈಟ್ ಸರ್, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ವಿಧಿ ವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ನವೀನ್ ಅವರು ಹೇಳ್ತಾ ಇದ್ರು. ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸ್ಪಾಟಲ್ಲೇ ಹೇಳ್ಬಿಡ್ತಾರೆ ವಯಸ್ಸು ಎಷ್ಟು, ಅದು ಮೇಲಾ ಫಿಮೇಲಾ ಅಂತ ಅಲ್ಲಿರುವಂತಹ ವೈದ್ಯರೇ ಹೇಳ್ತಾರೆ ಅಂತ. ಈಗ ಸಿಕ್ಕಿರುವಂತಹ ಮೂಳೆ ಪುರುಷನದ್ದು ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ ಅನಾಲಿಸಿಸ್ ಮಾಡೋದ್ರ ಮೂಲಕ ಅದು ಇನ್ನಷ್ಟು ಕನ್ಫರ್ಮೇಷನ್ ಸಿಗ್ತಾ ಹೋಗುತ್ತೆ. ಬಟ್ ಅತಿ ದೊಡ್ಡ ಟ್ವಿಸ್ಟ್ ಅಂತೂ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ. ಇದು ಕೊಲೆಯಾದ ಪ್ರಕರಣನ ಎಲ್ಲ ಗೊತ್ತಾಗುತ್ತೆ.